ಯಾವಲ್ಲ ಪರಮೇಶ್ವರ್ ಚಡ್ಡಿ ಜೊತೆ ಬಿದ್ದಿರ್ತಾರಲ್ಲ ಎಲ್ಲ ಶಾಸಕರು ಸ್ಥಳೀಯ ಶಾಸಕರು ಜೊತೆ ಗಣಸ್ಕೊಂಡಿದ್ವಿ. ಮುಸ್ಲಿಮ್ಸ್ ಮುಖಂಡರುಗಳು ಎಲ್ಲ ಸತ್ತೋಗ್ಬಿಟ್ಟಾರೆ. ಪರಮೇಶ್ವರ್ಗೆ ಮಾತಾಡಕ್ಕಿಲ್ಲ, ಅಲ್ಪಸಂಖ್ಯಾತರ ಮುಖಂಡರಿಗೆ ಮೀಟರ್ ಇಲ್ಲ ರೀ. ಯಾಕಾರ ಒಬ್ಬರು ಟಿಕೆಟ್ ಸಿಕ್ಕಿದ್ರೆ ಇಬ್ರು ಖಾಲಿ ಹೇಳ್ತಾರೆ. ಇಬ್ಬರು ಜನಗಳು ಬಡ ಜನಗಳ ಕಷ್ಟ ಕೇಳೋ ಗೊತ್ತಿಲ್ಲ ರೀ. ನಮಸ್ಕಾರ ಆಲಂಟಿಯ ವೀಕ್ಷಕರೇ, ಬಾಕಿ ವಸೂಲಿಗಳೆಲ್ಲ ಹಕ್ಕುಪತ್ರ ನೀಡಲ್ಲ, ಬಾಕಿ ಹಣ ಕೊಡಲ್ಲ, ಹಕ್ಕುಪತ್ರ ಬಿಡೋದಿಲ್ಲ. ಕೂಡುವ ವ್ಯವಸ್ಥೆಯಲ್ಲಿ ರಾಜಕಾರಣಿ ಮತ್ತು ಅಧಿಕಾರಿಗಳು ಇಬ್ಬರು ಬಡಾವಣೆಯ ಬಡ ಜನಗಳ ಗೋಳು ಕೇಳೋದೇ ಗತಿ ಇಲ್ಲ. ಹಕ್ಕುಪತ್ರಕ್ಕಾಗಿ ಫೈಟ್ ಆನ್ಲೈನ್ ಟಿವಿಯ ಇದು ವಿಶೇಷ ಕಾರ್ಯಕ್ರಮ. ಹಣನೋ ಕಣ್ಣೀರೋ ಎಲ್ಲ ಶಾಸಕರ ಕೈಲಿದೆ. ಬಡವ್ರಿಗೆ ಅಂತ ಕೊಟ್ಟಿದ್ದೀರಾ? ದುಡ್ಡು ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ತಾರೆ? ಕಟ್ಟಕ್ ಆಗಲ್ಲ. ಹೈ ಟೆನ್ಷನ್ ಕೆಳಗಡೆ ಮೇಲ್ಗಡೆ ಬಿದ್ದು ಸತ್ತೋದ್ರು ಪರವಾಗಿಲ್ಲ, ಅಕ್ಪತ್ರಕ್ಕೆ ಮಾತ್ರ ನಾವು ದುಡ್ಡು ಕೊಡಲ್ಲ ಸರ್. ತುಮಕೂರು ನಗರದ ಹೊರವಲಯದಲ್ಲಿರ್ತಕ್ಕಂಥ ತಿಬ್ಬೂರು ಬಡಾವಣೆಯಲ್ಲಿ 1200 ಮನೆ ಬಡವರಿಗಾಗಿ ಅಂತ ಕಟ್ಕೊಟ್ಟಿದ್ದಾರೆ. ಹೌದು ಸರ್. ಅಂದಿನ ಶಾಸಕರು ಡಾಕ್ಟರ್ ರಫೀಕ್ ಅಹಮದ್ ಅವರು. ಹೌದು, ಖಂಡಿತ. ಅಲ್ಲಿ 7 ವರ್ಷ ಆಯ್ತು ನಾನು. ಹ್ಞೂ ಸರ್, 7 ವರ್ಷ ಆಯಿತು. ಅಲ್ಲಿ ಬಹುತೇಕವಾಗಿ ಇವತ್ತು ಜನಗಳು ಮಾಡ್ತಿರ್ತಕ್ಕಂಥ ಆರೋಪ ಕಳಪೆ ಮಟ್ಟದ ಕಾಮಗಾರಿ ಆಗಿದೆ. ಖಂಡಿತ ಸರ್. ಮಳೆ ಬಂದ್ರೆ ಮನೆ ಸೋರ್ತಾ ಇದೆ, ಜನಗಳು ವಾಸ ಮಾಡಕ್ಕಾಗ್ತಾ ಇಲ್ಲ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬೇಸಿಗೆಗಾಲ ಇದೆ. ಮನೆಲ್ಲ ಬಂದಂತ ಮಳೆಯಲ್ಲಿ ರೋಸ್ ಹೋಗ್ಬಿಟ್ಟವ್ರಿ. ಹೌದು, ಖಂಡಿತ. ಮಳೆ ಬಂದ್ರೆ ಒಂದ್ ಸಮಸ್ಯೆ, ಮಳೆ ಬರ್ಲಿಲ್ಲ ಅಂದ್ರೆ ಈ ಬಚ್ಲು ಮನೆಯಿಂದ ನೀರು ಸೋರ್ತಾ ಇದೆ. ಹೌದು ಸರ್, ಕೆಳಗಡೆ ಅದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಇದೆ. ಸೆಕೆಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಬರುತ್ತೆ, ಫಸ್ಟ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ಬರುತ್ತೆ. ಖಂಡಿತ ಸರ್. ಮಳೆ ಬಂದ್ರೆ ಅಂದ್ರೆ ಸ್ನಾನ ಮಾಡೋಂಥ ಟೈಮಲ್ಲಿ ಮನೆಗಳು ಸೋರ್ತಾ ಇದೆ ಅಂತೇಳಿ ಗಂಭೀರವಾದ ಆರೋಪ ಮಾಡಿದ್ದಾರೆ. ಖಂಡಿತ. ಆಮೇಲೆ ನೋಡ್ರಿ, ಇಲ್ಲಿ ಪ್ರಮುಖವಾದ ವಿಷಯ ಅಂದ್ರೆ ಅಲ್ಲಿ 1200 ಮನೆಯಲ್ಲಿ ಎಲ್ಲ ಸಮುದಾಯದ ವರ್ಗದವರೆಗೂ ಕೂಡ ಮನೆ ಕೊಟ್ಟಿದ್ದಾರೆ. ಹೌದು ಸರ್. ಅದರಲ್ಲಿ ಒಂದೊಂದು ಸಮುದಾಯಕ್ಕೆ ಇಷ್ಟಿಷ್ಟು ಅಂತೇಳಿ ಹಣ ನಿಗದಿ ಮಾಡಿದ್ದಾರೆ. ಹೌದು ಸರ್. ಅಲ್ಪಸಂಖ್ಯಾತರಿಗೆ ನಿಗದಿ ಮಾಡಿರ್ತಕ್ಕಂಥ ಹಣದಲ್ಲಿ 37,500 ರೂಪಾಯಿ ಈಗಾಗಲೇ ಡಿ ಕಟ್ಬಿಟ್ಟು ಅಲ್ಲಿ ಮನೇಲಿ ವಾಸ ಇದ್ದಾರೆ. ಹೌದು ಸರ್. ಮಿಕ್ಕಿದನ್ನ ಹಣ ಕಟ್ಟಿ ಅಂತೇಳಿ ಏನೋ ಇಲಾಖೆಯಿಂದ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಫೋರ್ಸ್ ಮಾಡ್ತಿದ್ದಾರೆ ಅಂತ ಬಂದಿರೋ ಆರೋಪ. ಅದೀಗ ಅಲ್ಲಿ ದಿಬ್ಬೂರು ಜನಗಳು ಏನ್ ಹೇಳ್ತಿರಂದ್ರೆ ಅಲ್ಲಿ ವಾಸ ಇರ್ತಕ್ಕಂಥ ಎಲ್ಲ ಪೂರಾ ಕಡು ಬಡವ್ರಿ, ತುಂಬಾ ಬಡವರು. ಅವ್ರು ನಮ್ಗೆ ಕಟ್ಟೋದಕ್ಕಾಗೋದಿಲ್ಲ. ನಾವು ಕೂಲಿನಲ್ಲಿ ಮಾಡೋಂಥ ಜನಗಳು ಇವತ್ತಿನ ದುಬಾರಿ ಬೆಲೆಯಲ್ಲಿ ನಮ್ ಸಂಸಾರ ಸಾಗಂತದೇ ಕಷ್ಟ ಇದೆ. ನಾವ್ ಇಲ್ಲಿಂದ ತಂದು ಕಟ್ಟೋಣ, ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಅವರು ಆನ್ಲೈನ್ ಟಿವಿ ಮುಂದೆ ತಮ್ಮ ಅಳಿನ ತಿಳ್ಕೊಂಡಿದ್ದಾರೆ. ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ದುಡ್ಡು ಮನ್ನಾ ಮಾಡ್ಬೋದು. ಖಂಡಿತ ಸರ್. ನೋಡ್ರಿ, ಸರ್ಕಾರದಿಂದ ಕೋಟಿಗಟ್ಟಲೆ ದುಡ್ಡು ತೇಗ್ತಾವ್ರೆ. ಹೌದು ಸರಿನಾ? ಯಾರೇ ನೋಡ್ರಿ, ಕಾಂಗ್ರೆಸ್, ಬಿಜೆಪಿ, JDS 100 ಪಕ್ಷದ ರಾಜಕಾರಣಿಗಳು ನನ್ನ ಮಗನೂ ಸಾಚ ಅಲ್ಲ ರೀ. ಖಂಡಿತ ಸರ್. ಯಾರೂ ಸಾಚ ಅಲ್ಲ. ಎಲ್ಲ ದುಡ್ಡು ತೇಗ್ತಾರೆ, ಕೋಟಿಗಟ್ಟಲೆ ದುಡ್ಡು ಹಣ ತಿಂತವ್ರೆ. ಬಡವ್ರು ವಾಸ ಮಾಡ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಯಾವ್ದಾರು ಒಂದು ಸ್ಕೀಮಲ್ಲಿ ಮನ್ನಾ ಮಾಡೋಂಥ ಕೆಲಸ ಮಾಡ್ಬೋದು ಅವ್ರಿಗೆ. ಖಂಡಿತ. ಈಗ ಅವರು ಹೇಳ್ತಾ ಇದ್ದಾರೆ ಕಟ್ಟೋದಕ್ಕೆ ಆಗಲ್ಲ ಅಂತೇಳಿ, ಹಣ ಕಟ್ಟಲೇಬೇಕು ಅಂತೇಳಿ ಡಿಮ್ಯಾಂಡ್ ಫೋರ್ಸ್ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾರೆ ನೋಡ್ಬೇಕಿದು. ಅಂದ್ರೆ ಇದೆಲ್ಲ ಶಾಸಕರು, ಸ್ಥಳೀಯ ಶಾಸಕರು ಜ್ಯೋತಿ ಗಣೇಶ್ ಕೈಲಿ ಇದೆ. ಅವ್ರೇನಾದ್ರು ಮನ್ಸು ಮಾಡಿದ್ರೆ ಸಂಬಂಧಪಟ್ಟ 37,000 ಬಡ್ಡಿ ಇದು ಡಿಡಿ ಕಟ್ರಿ ಅಂತ ಹೇಳಿದ್ರು, ಕಟ್ಟಿದ್ದೀವಿ, ಡಿಡಿ ತಾಂಡಿದ್ದೀವಿ. ಇವಾಗ ತಿರ್ಗಾ 77,000 ಕಟ್ರಿ ಅಂತವ್ರೆ. ನಾವು ನಮಗೆ ನಮ್ಮ ಕೈಲಿ ಆಗಲ್ಲ ಕಟ್ಟಕ್ಕೆ. ಜಿಲ್ಲಾ ಮಂತ್ರಿ ಪರಮೇಶ್ವರ್ ಇದ್ದಾರೆ. ಅವ್ರದ್ದು ಯಾವ್ದಾರ ಒಂದು ಅವ್ರದೇ ಖಾತೆ ಇದೆ. ಅವ್ರ ಖಾತೆಯಲ್ಲಿ ಯಾವ್ದಾರ ಒಂದು ಸ್ಕೀಮ್ ಮಾಡ್ಕೊಂಡು ಮಾಡ್ಬೋದು. ಅಂದ್ರೆ ನೋಡ್ರಿ, ದಿಬ್ಬೂರಲ್ಲಿ ವಾಸ ಮಾಡ್ತಿರಲ್ಲ ಜನಗಳು, ಕಾಡಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಆದಿವಾಸಿಗಳು ಪ್ರಾಣಿಗಳಿಗಿಂತ ಕಡೆಯಾದ ಸ್ಥಿತಿಯಲ್ಲಿ ವಾಸ ಮಾಡ್ತಿದ್ದಾರೆ. ಅಲ್ಲಿ ಸರಿಯಾದ ರೀತಿ ಮೂಲಭೂತ ಸೌಕರ್ಯಗಳಿಲ್ಲ. ಅಲ್ಲಿ ಹೋಗ್ಬಿಟ್ಟು ಕಷ್ಟ ಸುಖ ಕೇಳೋನ್ ಗತಿ ಇಲ್ಲ. ಅವ್ರದ್ದು ಏನು ಅಂತ ಕ್ಯಾರೆ ಅನ್ನೋಂಥ ಸ್ಥಳೀಯ ರಾಜಕಾರಣಿಗಳು ಯಾರು ಇಲ್ಲ. ಹೌದು ಸರ್. ಎಲ್ಲಿಂದ ತಮ್ಮನ್ ದುಡ್ಡು ತಿರ್ಗಾ 70,000 ದುಡ್ಡು ಕಟ್ಟಿ ಅಂದ್ರೆ ಎಲ್ಲಿಂದ ಕಟ್ತಾರೆ? ಕಟ್ಟಕ್ ಆಗಲ್ಲ. ನಮ್ದೇನಿರೋದು ಹಕ್ಕುಪತ್ರಗಳು ಕೊಟ್ಬಿಡಿ. ನೋಡ್ರಿ, ಇದೆಲ್ಲ ಮಾಡ್ಕೊಂಡ್ ನಾವೇ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅವ್ರು ಕೊಡೋಂಥ ಎಂಜಲು ಕಾಸಿ ಕೈ ಚಾಚ್ತೀವ? ಖಂಡಿತ. ಅವ್ರು 500 ಕೊಡ್ತಾನ, 1000 ಕೊಡ್ತಾನೆ, ಬೇರೆ ವಿಷಯ. ಇದು ರಾಜಕೀಯ ಬಿಸ್ನೆಸ್ ಆಗಿದೆ. ಸರಿನಾ? ಅವ್ರು ಕೊಡೋಂಥ ಎಂಜಲು ಕಾಸಿ ಕೈ ಚಾಚ್ತೀವಿ, ದುಡ್ಡು ಇಸ್ಕೊಂತೀವಿ. ಈಗ ಅವರು ಬಿಸ್ನೆಸ್ ಮಾಡ್ಕೊಂಡ್ಬಿಟ್ರೆ ರಾಜಕಾರಣಿಗಳು. ಈ ಕಷ್ಟ ಅಂತ ಹೋದಾಗ ಅವ್ರು ಏನ್ ಹೇಳ್ತಾರೆ ಹೇಳ್ರಿ, ನೀನು ಪುಕ್ಕಟ್ಟೆ ಒಟ್ಟಾಗಿಲ್ಲಪ್ಪ, ದುಡ್ಡು ತಂದಿದ್ಯಾ, ನಡೆಯೋ ಅಂತಾರೆ. ಈ ಒಂದು ವ್ಯವಸ್ಥೆ ಸಾಕಿದೀವಿ ನಾವು. ದುಡ್ಡು ತಗೊಂಡಲ್ಲೇ ಕರೆಕ್ಟ್ ಆಗಿ ನಾವು ಇದ್ಬಿಟ್ರೆ, ಮತದಾರರು ನಾವು ಕರೆಕ್ಟ್ ಆಗಿದ್ರೆ ರಾಜಕಾರಣಿಗಳು ಬುದ್ಧಿ ಕಲಿಸ್ಬೋದು. ಇದೆಲ್ಲ ಹೆಂಗೆ ಅಂದ್ರೆ ವ್ಯವಸ್ಥೆನೇ ಹಿಂಗೆ ಆಗ್ಬಿಡತ್ತೆ.
ಈ ಕಟ್ಟಿರೋ ಮನೆಗಳೆಲ್ಲ ಕಳಪೆ ಕಾಮಗಾರಿಗಳು, ಮನೆಯೆಲ್ಲ ದಿನನಿತ್ಯ ಸೋರ್ತಾ ಇದ್ದಾವೆ, ನೀರನ್ನ ಬಟ್ಟೆಯಲ್ಲಿ ಒರೆಸ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಗುಡ್ಲಲ್ಲಿ ವಾಸ ಮಾಡ್ಬೋದು, ಈ ಮನೇಲಿ ವಾಸ ಮಾಡೋಕ್ಕಾಗಲ್ಲ. ದಿನನಿತ್ಯ ಕೂಲಿ ಮಾಡ್ಕೊಂಡು ತಿನ್ನೋಂಥ ಬಡು ಕಾರ್ಮಿಕರು ಇರೋದು. ಈಗ ನಮಗೆ ಮನೆ ಕೊಟ್ಟು 7 ವರ್ಷ ಆಗುತ್ತೆ. ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ಏನು ಮೂಲಭೂತ ಸೌಕರ್ಯ ನಿಮಗೆ ಕಲ್ಪಿಸಬೇಕು, ನಿಮ್ಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಇದುವರೆಗೂ ಯಾವುದೇ ಥರದ ಅಧಿಕಾರಿಗಳು ಭೇಟಿ ನೀಡಿಲ್ಲ. ಆದರೆ ಈಗ ನಾವು ಮತ್ತೆ ತಿರ್ಗಾ ದುಡ್ಡು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ನಾವು ದುಡ್ಡು ಕಟ್ಟಬೇಕು ಅಂತ ಅವಾಗ ನಮ್ಗೇನು ಹೇಳಿರಲಿಲ್ಲ. ನೀವೇನು ಡಿ ಡಿ ಕಟ್ಟಬೇಕಂತ ಅಷ್ಟೇ ನಮ್ಗೆ ಹೇಳಿದ್ರು. ಆ ಡಿ ಡಿನ ನಾವು ಕಟ್ಟಿದ್ದೀವಿ. ಈಗ ಏನು ನಮಗೆ ಸರ್ಕಾರದಿಂದ 7 ವರ್ಷ ಆಗೈತೆ, ಹಕ್ಕುಪತ್ರಗಳು ಕೊಟ್ಟಿಲ್ಲ. ಹಕ್ಕುಪತ್ರ ಕೊಡಬೇಕು. ನಾವು ಯಾವುದೇ ಥರದ ದುಡ್ಡು ಕಟ್ಟೋದಿಲ್ಲ. ಇಲ್ಲ, ಈಗ ಇವತ್ತು ಅಲ್ಪಸಂಖ್ಯಾತರು ಒಂದು ಸಮುದಾಯದಲ್ಲಿ ಬಿಗಿಯಾಗಿರ್ತಕ್ಕಂಥ ಲೀಡರ್ ಇಲ್ಲ. ಅಲ್ಪಸಂಖ್ಯಾತರಿಗೆ ಕಷ್ಟ ಸುಖ ಬಂದವನು ಕೇಳೋಂಥ ಲೀಡರ್ ಗತಿ ಇಲ್ಲ. ಎಲ್ಲ ಏನು ಗೊತ್ತಾ, ಈಗ ನನಗೆ ಹಾಕ್ಬೇಕು ನನಗೆ ಹಾಕ್ಬೇಕು ಅಂತ ಎಲ್ಲ ಈಗ ಅಲ್ಪಸಂಖ್ಯಾತರು ಮುಖಂಡರು ಬ್ಯಾಕ್ ಹೊಡಿತಾರೆ, ಹಿಂದೆ ಬರ್ತಾರೆ. ಈಗ ಹಂಗಾಗ್ಬಿಟ್ಟು ಇಲ್ಲಿ ಇವ್ರ ಕಷ್ಟ ಕೇಳೋದ್ರ ಗತಿ ಇಲ್ಲ ರೀ. ನೋಡಿ, ನರಸಿಂಹಮೂರ್ತಿ ಅವರು ಏನು ಎಸ್ ಟಿ ಅವ್ರ ಜನಾಂಗಕ್ಕೆ ಏನಾದ್ರು ಪ್ರಯತ್ನ ಪಡ್ತಾರೆ. ನಮ್ಮ ಜನಾಂಗಕ್ಕೆ ಏನೋ ಹಣ ಕಮ್ಮಿ ಅಂತ. ಆತ ಏನು MLA ಅಲ್ಲ ರೀ, ಕಾರ್ಪೊರೇಟರ್ ಅಲ್ಲ ರೀ, ಸೋಷಿಯಲ್ ವರ್ಕರ್. ಮಾಮೂಲಿ ಸೋಷಿಯಲ್ ವರ್ಕರು ತಮ್ಮ ಸಮುದಾಯಕ್ಕಂತ ಅಷ್ಟು ಕಿತ್ತಾಡ್ಕೊಂಡು ಅಷ್ಟು ಒದ್ದಾಡ್ಕೊಂಡು ಸರ್ಕಾರ ಮಾಡ್ತಾರೆ. ಇಲ್ಲಿ ಮಾಜಿ MLAಗಳವ್ರೆ, ಪ್ರಭಾವಿ ಅಲ್ಪಸಂಖ್ಯಾತರ ಮುಖಂಡರುಗಳವ್ರೆ, ಎಲ್ಲ ಪರಮೇಶ್ವರ್ ಚಡ್ಡಿಗೆ ಜೊತೆ ಬಿದ್ದಿರ್ತಾರ್ರಿ. ಪರಮೇಶ್ವರ್ ನನ್ನ ಮಾತು ಕೇಳ್ತಾರ ಅಂತೇಳಿ ನಿಮ್ ಮಾತು ಕೇಳೋದು ಬೇರೆ ವಿಷಯ ರೀ. ಬಡವ್ರಿಗೆ ಅನುಕೂಲ ಮಾಡಿ ತೋರಿಸ್ರಿ. ಯಾವಲ್ಲ ಪರಮೇಶ್ವರ್ ಏನೋ ಚಡ್ಡಿಗೆ ಜೊತೆ ಬಿದ್ದಿರ್ತಿರಲ್ಲ ಸ್ವಾಮಿ, ಸಮಸ್ಯೆ ಹೆಂಗಿದೆ, ನಿಮ್ದೇ ಆದ ಒಂದು ಸ್ಕೀಮಲ್ಲಿ ನಿಮ್ದೇ ಆದ ಒಂದು ಇದ್ರಲ್ಲಿ ಏನಾದ್ರು ಮಾಡ್ಕೊಡಿ ಅಂತ ಕೇಳ್ಬೋದು. ಕೇಳಲ್ಲ ರೀ. ಪರಮೇಶ್ವರ್ಗೆ ಮಾತಾಡೋಕ್ಕಿಲ್ಲ, ಅಲ್ಪಸಂಖ್ಯಾತರ ಮುಖಂಡರಿಗೆ ಮೀಟ್ರ್ ಇಲ್ಲ ರೀ. ಮಳ್ಳೂರು ದಂಡೆ 6ನೇ ಕ್ರಾಸಾಗಿ ವಾಸ ಇದ್ವಿ. ಆಗಲೇ 35 ವರ್ಷದಿಂದ ಇದ್ವಿ. ಆವಾಗ ನಮಗೆ ಲೈನ್ ಹೈಟೆನ್ಷನ್ ಲೈನು ಮೇಲ್ಗಡೆ ಬಿದ್ದು ಸತ್ತಿಲ್ಲ. ಈಗ ಮನೆಗಳು ಆಸೆ ತೋರಿಸ್ಬಿಟ್ಟು ನಮಗೆ ತಗೊಂಡು ಬಂದು ಇಲ್ಲಿಗೆ ಬಿಟ್ಟವ್ರೆ. ನಮಗೆ ಮೇಲ್ಗಡೆಯಿಂದ ನೀರು ಬಂದ್ರು ಜಿಲ್ಲಾಧಿಕಾರಿಗಳು ಯಾರು ಬಂದು ಇನ್ನವರೆಗೂ ಕೇಳಲಿಲ್ಲ. 7 ವರ್ಷ ಆಯಿತು. ಆವಾಗ 7 ವರ್ಷದ ಮುಂಚೆ ಏನು ಹೇಳಿದ್ವಿ ಅಂತ ಹೇಳಿದರೆ 37,000 ರೂಪಾಯಿ ಕಟ್ಟಿದರೆ ನಿಮಗೆ ಮನೆಗಳೂ ಹಕ್ಕುಪತ್ರ ಅಂತ ಕೊಟ್ಟಿದ್ರು. ಈಗ ಏನು ಪುಕಾರ ಮಾಡಿಬಿಟ್ಟವ್ರು ಅಂತ ಹೇಳಿದರೆ ಈಗ ದುಡ್ಡು ಕಟ್ಟಿ ನಿಮಗೆ ಹಕ್ಕುಪತ್ರವನ್ನು ತೊಗೊಳ್ಬೇಕು ಅಂತ ಹೇಳ್ತವ್ರೆ. ನಮ್ಮ ಕೈಯಿಂದ ಕಟ್ಟೋಕ್ಕಾಗಲ್ಲ, ನಾವು ಕಟ್ಟಲ್ಲ. ನಿಮಗೆ ಹಕ್ಕುಪತ್ರ ಕೊಡೋಕ್ಕಾಗಿಲ್ಲ. ನಮ್ಮ ಎಲ್ಲೆಲ್ಲಿದ್ದಿ ಅಲ್ಲಲ್ಲಿ ನಮಗೆ ಜಾಗ ಕೊಟ್ಬಿಡ್ರಿ, ಗುಡಿಸ್ಲಾಕೊಂಡೆ ಅಲ್ಲೇ ಇರ್ತೀವಿ. ಅಕಸ್ಮಾತ್ ಏನಾನ ದೇವ್ರ ನಮ್ಮ ಮನೆ ಬರೋದೊಳಗೆ ಸಾವು ಅಲ್ಲೇ ಕೊಡ್ಬೇಕಂತ ಹೇಳಿ ಹೈ ಟೆನ್ಷನ್ಗೆ ವೈರ್ ಕೆಳಗಡೆ ಮೇಲ್ಗಡೆ ಬಿದ್ದು ಸತ್ತೋದ್ರೂ ಪರವಾಗಿಲ್ಲ. ನಮಗೆ ಅದು ಉಂಟು. ನಮಗೆ ಹಕ್ಕುಪತ್ರಕ್ಕೆ ಮಾತ್ರ ನಾವು ದುಡ್ಡು ಕೊಡಲ್ಲ ಸ್ವಾಮಿ. ಈ ಒಂದು ಕೆಲಸ ತುಮಕೂರು ನಗರದ ಶಾಸಕರಾದ ಜ್ಯೋತಿ ಗಣೇಶ್ ಮಾಡ್ಬೋದಪ್ಪ. ಅವ್ರು ಮನಸ್ಸು ಮಾಡಿದ್ರೆ ಈ ಒಂದು ಏನು ದಿಬ್ಬೂರು ಬಡಾವಣೆ ಜನಗಳಿಗೆ ಏನು ಸರ್ಕಾರ ಮಟ್ಟಕ್ಕೆ ಓಡಾಡಿ ಒಂದು ಹಕ್ಕುಪತ್ರ ಕೊಡಿಸೋವಂಥದ್ದು ದುಡ್ಡು ಯಾವುದೇ ಥರ ಕಡ್ದಿಲ್ದಂಗೆ ಏನಾದ್ರು ಸ್ಕೀಮಲ್ಲಿ ಮಾಡಿದ್ರೆ ಜ್ಯೋತಿ ಗಣೇಶ್ ಅವ್ರ ಹೆಸರು ಶಾಶ್ವತ ಉಳಿತೈತೆ. ಜೊತೆಗೆ ಅವ್ರ ತಂದೆಯವರು ಬಸವರಾಜ್ ಅವರು ಕಾಂಗ್ರೆಸ್ ಅಂತವ್ರು. ಅವ್ರಿಗೆ ಕಾಂಗ್ರೆಸ್ ಒಳ್ಳೆ ಬೆಲ್ಟ್ ಇದೆ. ಅಲ್ಪಸಂಖ್ಯಾತರು ತಂದೆಗೆ ಇಷ್ಟಪಡ್ತಾರೆ. ಈ ಒಂದು ಪ್ರಯತ್ನ ಸ್ಥಳೀಯ ಶಾಸಕರು ಮಾಡ್ಬೋದು. ಏನು ಮಾಡ್ತಾರೋ ಗೊತ್ತಿಲ್ಲಪ್ಪ. ನಮ್ಮ ಆನ್ಲೈನ್ ಟಿವಿ ಮುಖಾಂತರ ಜ್ಯೋತಿ ಗಣೇಶ್ ಒಂದು ಸಂದೇಶ ಕೊಡೋ ಅಂತ ನಾವು ಕೆಲಸ ಮಾಡ್ತೀವಿ. ಮಾಡಿದ್ರೆ ನಿಮ್ಮೊಂದು ಹೆಸರು ಉಳಿತೆ ಸರ್. ತೀರಾ ಬಡವರು ಸರ್, ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ, ಕಷ್ಟಪಡ್ತಾ ಇದ್ದಾರೆ, ಮನೆಗಳು ಸೋರ್ತಾ ಇದ್ದಾರೆ, ಕಡಿಮೆ ಮಟ್ಟದ ಕಾಮಗಾರಿ ಮಾಡಿದ್ದಾರೆ. ಅವತ್ತಿನ ಶಾಸಕರು ಏನೋ ಇಂಜಿನಿಯರ್ಗಳು ಎಲ್ಲ ತೇಗೋರ್ರಿ, ದುಡ್ಡು ಕೋಟಿಗಟ್ಟ ದುಡ್ಡು ರೀ. ಆಮೇಲೆ ಏನಂತ ಹೇಳಿದ್ರೆ ಮೇಲ್ಗಡೆಯವ್ರು ಸ್ನಾನ ಮಾಡ್ತಿದ್ರೆ ಸ್ವಾಮಿ, ಕೆಳಗಡೆಯವ್ರು ಸ್ನಾನ ಮಾಡ್ಕೊಂತಾರೆ. ಮೇಲ್ಗಡೆ ಮಾಡೋದಿಲ್ಲ ಸಾಲದ ಅಂತ ಕೆಳಗಡೆಯವ್ರು ಸ್ನಾನ ಮಾಡ್ಕೊತಾರೆ. ಮನೆಯವ್ರು ಮಾಡಿದ್ರೆ ಅದಕ್ಕಿಂತ ಕೆಳಗಡೆ ಇರೋದು ಸ್ನಾನ ಆಗೋಗ್ಬಿಡ್ತೈತೆ. ಬಾತ್ರೂಮ್ ನೀರು, ಬಚ್ಚಲು ನೀರು ಎಲ್ಲ ಇನ್ನವರೆಗೂ ಯಾರನ್ನ ಬಂದು ಕೇಳಿದ್ರ? ಈ ಒಂದು ವ್ಯವಸ್ಥೆ ಆಗಿ ಹಾಳಾಗಿ ಕೂತದೆ ಸರ್. ತೀರಾ ಬಡವರು, ಅವ್ರಿಗೇನಾರು ಒಂದು ಹೆಲ್ಪ್ ಮಾಡಿಕೊಡಿ ಸರ್ ಅಂತೇಳಿ ನಾನು ಆನ್ಲೈನ್ ಟಿವಿನ ನಾನು ತಮಗೆ ಮನವಿ ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೋಡಿ, ಕಷ್ಟ ಸುಖ ನೋಡಿ, ತುಂಬ ಕಷ್ಟದಲ್ಲಿದ್ದಾರೆ. ಶಾಸಕರು ಏನು ಮಾಡ್ತಾರೆ ಅಂತ ನೋಡ್ಬೇಕೀಗ. ಎಲ್ಲ ಶಾಸಕರ ಕೈಲಿದೆ. ನಾವು ಒಂದು ಆನ್ಲೈನ್ ಟಿವಿನ ಸಂದೇಶ ಕಳಿಸೋಂಥ ಪ್ರಯತ್ನ ಅಂತ ಮಾಡ್ತೀವಿ. ಮುಂದಕ್ಕೆ ಏನಾಗೋದು ಗೊತ್ತಿಲ್ಲ. ಇದೆಲ್ಲ ಯಾರು ಮಾಡಲಿಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತೀವಿ ಅಂತ ಕೂತ್ಕೊಂಡಿದ್ದಾರೆ. ದಯವಿಟ್ಟು ನಮಗೆ ಹಕ್ಕುಪತ್ರ ಕೊಡ್ಬೇಕಂತ ಹೇಳಿದ್ರೆ ನಿಮ್ಮ ಮನಸ್ಸಾಗಿದ್ರೆ ಕೊಡಿ, ಇಲ್ಲ ಅಂತ ಹೇಳಿದ್ರೆ ನಾವು ಹಿಂಗೆ ಇರ್ತೀವಿ. ಬಂದು ಅಲ್ಲಿ ಸತ್ಯವನ್ನು ಮಾಡ್ತೀವಿ. ನಾವು ಉಪವಾಸ ಅಲ್ಲೇ ಇದ್ದೀವಿ, ನಾವು ಅಲ್ಲೇ ಇರ್ತೀವಿ. ಬೇಕಿದ್ರೆ ನಾವು ಮಾತ್ರ ದುಡ್ಡು ಮಾತ್ರ ಕಟ್ಟಲ್ಲ, ಹಕ್ಕುಪತ್ರವನ್ನು ಕೊಡಂಗಿದ್ರೆ ಕೊಡಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಏನಾರು ಅವ್ರು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡ್ಬಿಟ್ರೆ ಇಲ್ಲಿ ತುಮಕೂರು ಸ್ಥಳೀಯ ರಾಜಕಾರಣಿಗಳು ನಂಬ್ಕೊಂಡು ದಿನಕ್ಕೆ ಒಂದೊಂದು ಜನ ಹೋಗ್ತಾ ಇರ್ತವೆ. ಕೇಳೋರ್ ಗತಿ ಇಲ್ಲ ರೀ, ಅದೇನಾರು ಇಲ್ಲ. ನಾವು ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಲೆ 3 ಹೊತ್ತು ಬಿಗ್ಗೆ ತಿನ್ಕೊಂಡು ಉಣ್ಕೊಂಡು ಬೆಳಿಗ್ಗೆ ಒಂದು 10 ಗಂಟೆ 5 ಗಂಟೆ ಕೂತ್ಕೊಂತೀವಿ ಅಂದ್ರೆ ಜೀವಂತವಾಗಿ ಇರ್ತಾರೆ. ಇಲ್ಲಿಯ ರಾಜಕಾರಣಿ ನಮ್ಕೊಂಡು ಕೂತ್ಕೊಂಡ್ರೆ ಉಪವಾಸ ಸತ್ಯಾಗ್ರಹ ಇನ್ನೂ ಕೂಡ ಜನ ಹೋಗ್ತಾ ಇರ್ತದೆ.
ಸಾತ್ರೆ ಸಾಲಿ ಅಂತಂದು ಸುಮ್ಮನೆ ಆಗ್ತಾರೆ. ತೀರಾ ಕುತ್ತಿಗೆ ಬಂದಂತ ಸಂದರ್ಭದಲ್ಲಿ ಏನಾರ ಒಂದು ತಿಪ್ಪೇಸಾರಿ ಅವ್ರಿಗೆ ಏನಾರ ಒಂದು ಪುಳ್ಳ ಭರವಸೆ ಕೊಟ್ಟು ತಿಪ್ಪೇಸಾರಿ ಅಂತ ಕೆಲಸ ಮಾಡ್ತಾರೆ. ನೋಡೋಣ ಮುಂದಕ್ಕೆ ಏನಾಗುತ್ತೆ ಅಂತ. ಎಲ್ಲ ಶಾಸಕರ ಕೈಲಿದೆ. ಇದು ಆನ್ಲೈನ್ ಟಿವಿ ಒಂದು ವಿಶೇಷ ವರದಿಯಾಗಿತ್ತು. ಆನ್ಲೈನ್ ಟಿವಿ ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.